AIADMK ಮತ್ತು DMK ಎರಡೂ ಕೂಡ ರೂಲ್ಡ್ ಔಟು. ಉಳಿದಂಥದ್ದು ಸಣ್ಣ ಪುಟ್ಟ ಪಕ್ಷಗಳು ಕಾಂಗ್ರೆಸ್ ಜೊತೆ ಈಗ 5 ಸೀಟ್ ಗೆದ್ದಿರೋ ಕಾಂಗ್ರೆಸ್ 5 ಇದ್ದಾವೆ MLAಗಳು. ರಾಹುಲ್ ಜೊತೆ ಮಾತಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಅವರೇ ಹೇಳಿದ್ದಾರೆ ಒಳ್ಳೆಯದಾಗಲಿ ಅಂತ ರಾಹುಲ್ ಗಾಂಧಿ. ಬಹುಶಃ ಸಪೋರ್ಟ್ ಮಾಡಬಹುದು. ಏನಂತೀರ ದರ್ಶನ್ ಅವರೇ ನೀವು? ರಾಹುಲ್ ಗಾಂಧಿಯವರು ನಿನ್ನೆ ಫೋನಲ್ಲಿ ಮಾತಾಡಿದಾಗಿ ಟ್ವಿಟರ್ಲಿ ನಾನು ಸಹ ನೋಡಿದೆ. ಮತ್ತು ಇವತ್ತು ವಿಜಯ್ ಅವರ ಸೈದ್ಧಾಂತಿಕ ನೆಲೆಗಟ್ಟು ನೀವು ಅವರ ಪ್ರಚಾರ ಸಂದರ್ಭದಲ್ಲಿ ಅವರ ಹಿಂದಿನ ಬ್ಯಾನರ್ನಲ್ಲಿ ಕಾಮರಾಜ್ ಅವರ ಫೋಟೋ ಅವರಾಗಿರ್ಬೋದು, ಪೆರಿಯಾರ್ ಅವರ ಫೋಟೋ ಆಗಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋಗಳಾಗಿರ್ಬೋದು, ಮತ್ತು ಅವರು ಆ ನೆಲದ ಸೊಗಡಿನಲ್ಲಿ ಆ ಚುನಾವಣೆಗೆ ಸ್ಪರ್ಧೆ ಮಾಡಿದವರು. ಮತ್ತು ಇನ್ನೊಂದು ನೀವು ಚುನಾವಣೆ ಪ್ರಿಪ್ರೇಷನ್ ಅಂತ ನೀವು ಕೇಳ್ತಾರೆ, ನಾನೇ ಕಣ್ಣಾರೆ ನೋಡಿದ್ದೀನಿ. ಕೂರ್ಗಲ್ಲಿ ಗುಡ್ಡ ಕುಸಿತ ಆದಾಗ ನಾವು ಒಂದು ಲಾರಿನಲ್ಲಿ ಊಟ ಎಲ್ಲ ತಗೊಂಡೋದಾಗ ನಮ್ಮ ಕಣ್ಮುಂದೆನೇ ವಿಜಯ್ ಅವರ ಫೋಟೋಗಳಿದ್ದು ಒಂದು 6 ಲಾರಿಗಳು ಕೊಡಗಿಗೆ ಬಂದಿತ್ತು. ನಮಗೆ ಊಟ ಇದನ್ನೆಲ್ಲ ಬಟ್ಟೆ ಎಲ್ಲ ತಗೊಂಡು, ಅಂದರೆ ಅವ್ರಿಗೆ ಸಂಬಂಧನೇ ಇಲ್ಲ ಕೂರ್ಗು. ಒಂದು ಲೆಕ್ಕ ನೋಡಿದ್ರೆ ಆ ಮಾನವೀಯ ನೆಲೆಗಟ್ಟಿನಲ್ಲಿ ಕೋವಿಡ್ ಟೈಮಲ್ಲಿ ಸುಮಾರು ಆಂಬುಲೆನ್ಸ್ಗಳನ್ನ 100 ಆಂಬುಲೆನ್ಸ್ಗಳು ಬಿಟ್ಟಿದ್ದು ಅಥವಾ ಫುಡ್ ಕಿಟ್ ಕೊಟ್ಟದ್ದು ಈ ರೀತಿ ಎಲ್ಲ ಮಾಡಿದರು. ಮತ್ತು ಅವರ ಚುನಾವಣಾ ಪ್ರಚಾರನೂ ಅವ್ರ ಪ್ರಕಾರತೆ ಹೇಗಿತ್ತು ಅಂದರೆ, ಯಾಕೆ ಮಟ್ಟದ ಯಶಸ್ಸು ಅಂದರೆ ಅವರ ಸ್ಪೀಚ್ ನೋಡಿ ಅದರಲ್ಲಿ ದೃಢತೆ ಇತ್ತು, ನಿಶ್ಚಿತತೆ ಇತ್ತು, ಆ ಒಂದು ಹಂಬಲ್ನೆಸ್ ಇತ್ತು. ಜನಗಳ ನಡುವೆ ಅವ್ರನ್ನ ಭಾವನಾತ್ಮಕವಾಗಿ ಸೆಳೆಯುವಂಥ ಈ ಎಲ್ಲ ನೆಲೆಗಟ್ಟಿನಲ್ಲಿ ಅವರು ಚುನಾವಣೆ ಮಾಡ್ತಾ ಬಂದರು. ಇವತ್ತು ಏನೋ ಅವರ ಬಹುಮತದ ಹತ್ತಿರ ಬಂದಿದ್ದಾರೆ. ನಾವು ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು. ನೀವು ಕಾಂಗ್ರೆಸ್ನ ಇತಿಹಾಸ ನೋಡ್ತಾ ಬಂದರೆ ನಾವು ಯಾವತ್ತು ಆಪರೇಷನ್ ಕಮಲ ಏನು ಅವ್ರು ಮಾಡ್ತಾಯಿದ್ರು ಅದಕ್ಕೊಂದು ಬುನಾದಿ ಕರ್ನಾಟಕದಲ್ಲಿ 2008ರಲ್ಲಿ ಹಾಕಿದ್ರು, 19ರಲ್ಲೂ ಮತ್ತೆ ಅದು ಮುಂದುವರಿತು. ಯಾವ ರೀತಿ ರೆಸಾರ್ಟ್ಗಳು ಅಥವಾ ಬೇರೆ ಬೇರೆ ಆಮಿಷಗಳು ಪ್ರತಿಯೊಂದು. ಆದರೆ ಇವತ್ತೊಂದು ಸಾಂವಿಧಾನಿಕವಾಗಿ ನಾವು ನೋಡಿ ಕೆಲವೊಂದು ಬಾರಿ JDS ಅಲ್ಲಿ ಇದ್ದಾಗ ಕಾಂಗ್ರೆಸ್ ಅಭ್ಯರ್ಥಿಗೆ ಅವ್ರು ವೋಟ್ ಹಾಕಿದ್ರು. ಈಗ ದೇವೇಗೌಡರನ್ನ ರಾಜ್ಯಸಭೆ ಕಳಿಸಿದ್ದು ಕಾಂಗ್ರೆಸ್, ಅದನ್ನು ನಾವು ಮರೆಯೋದಕ್ಕಾಗಲ್ಲ. ಬಿಜೆಪಿ ಅವರು ಜಾಸ್ತಿ ತಪ್ಪು ಮಾಡಿದ್ದಾರೆ, ನಾವು ಕಡಿಮೆ ತಪ್ಪು ಮಾಡಿದ್ವಿ. ಈಗ ದೇವೇಗೌಡರು ಏನು ರಾಜ್ಯಸಭೆಗಿದ್ದಾರೆ, ನಾವೇ ಕಳಿಸ್ಕೊಟ್ಟಿರೋದು. ಇವತ್ತು ನಮ್ಮ ವಿರುದ್ಧ ಅವ್ರು ಮಾತಾಡ್ತಾರೆ, ರಾಜಕೀಯ ಏನು ಮಾಡೋದಕ್ಕಾಗೋದಿಲ್ಲ. ಹಿರಿಯರಿದ್ದಾರೆ, ಅವ್ರು ಗೌರವಿಸೋಣ ಸರ್. ಇವತ್ತು ಒಂದು ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು. ಅದರಲ್ಲಾಗಿ ಒಂದು ಹೊಸ ಪ್ರತಿಭೆ, ಹೊಸ ಮುಖ, ಹೊಸ ಅಲೆಯೊಂದಿಗೆ ಈ ಭಾರತ ದೇಶದಲ್ಲಿ ಬಂದಿದ್ದಾರೆ. ಯಾಕೆಂದರೆ ನೀವು ತಮಿಳುನಾಡಿನ ಒಂದು ರಾಜಕೀಯ ನೋಡೋದಕ್ಕೆ ಹೋದರೆ ಸರ್, 225 ಕ್ಷೇತ್ರ ಗೆಲ್ತಾರೆ. 1991ನೇ ಇಸ್ವಿನಲ್ಲಿ 225 ಸೀಟ್ನ ಗೆಲ್ತಾರೆ DMK. ಇವರು ಬರೀ 7 ಸೀಟು, ಸಾರಿ DMK 7 ಸೀಟು, AIADMK. ಸೊ ಅದಾಗಿ ನೆಕ್ಸ್ಟ್ 96ಕ್ಕೆ DMK 221 ಗೆಲ್ಲುತ್ತೆ. ಇವ್ರು ಕೇವಲ 4 ಸೀಟ್ ಗೆಲ್ತಾರೆ. ನೋಡಿ 5 ವರ್ಷದಲ್ಲಿ 200 ಸೀಟ್ಗಳನ್ನ ಹೆಚ್ಚಿಗೆ ಮಾಡ್ಕೊಂಡಿರೋದು, ಕಮ್ಮಿ ಮಾಡ್ಕೊಂಡಿರೋದು. ಮತ್ತು ಅವರಿಬ್ಬರು ಏನು ತಮಿಳ್ನಾಡು ರಾಜಕೀಯ ನೋಡೋಕೆ ಬಂದರೆ, ಇವ್ರ ಅಧಿಕಾರಕ್ಕೆ ಬಂದರೆ ಕರುಣಾನಿಧಿ ಜೈಲಿಗೆ ಹೋಗೋರು, ಕರುಣಾನಿಧಿ ಅಧಿಕಾರಕ್ಕೆ ಬಂದರೆ ಜಯಲಲಿತನ ಜೈಲಿಗೆ ಕಳಿಸೋರು, ಅವ್ರನ್ನ ಏನು ಎತ್ಕೊಂಡು ಹೋಗೋದು. ಈ ಸನ್ನಿವೇಶದಲ್ಲಿ ನೋಡಿದ್ವಿ. ಅವರು 2 ಮುಖಗಳನ್ನೇ ನೋಡ್ತಾ ಬಂದರು ಇಷ್ಟು ವರ್ಷನೂ. ಅವರೊಂದು ಹೊಸ ನಿರೀಕ್ಷೆ, ಹೊಸ ಬದಲಾವಣೆಯನ್ನು ತಮಿಳ್ನಾಡು ಜನ ಬಯಸಿದ್ರು. ಆ ಮೂಮೆಂಟಿಗೆ ತಕ್ಕಂತೆ ಆ ಫಸ್ಟ್ ಒಂದು ರ್ಯಾಲಿ ಆಯ್ತಲ್ಲ ಸರ್, ಅಲ್ಲೇ ಸಂದೇಶ ನಾವು ದಡ್ಡರಾದ್ವಿ ಅಷ್ಟೇ. ಏನೋ ಜನ ಸೇರ್ತಾರೆ, ಚಿರಂಜೀವಿ ಗುಂಗೆ ಸೇರಿದ್ರು, ಮಾಯಾವತಿಯವರು ಕರ್ನಾಟಕ JDS ಇದು ಸಖ್ಯ ಮಾಡಿದಾಗ ಏನು ಲಕ್ಷಾಂತರ ಜನ ಸೇರಿದ್ರು. ಈ ಜನ ಸೇರಿದ ತಕ್ಷಣ ಅದು ಓಟಾಗಿ ಕನ್ವರ್ಟ್ ಆಗಲ್ಲ ಅನ್ನುವಂಥ ಮೈಂಡ್ ಸೆಟ್ಟು ಪ್ರತಿಯೊಬ್ಬರಿಗೂ ಬಂದಿತ್ತು. ಆದರೆ ಅದನ್ನೆಲ್ಲ ನಿರೀಕ್ಷೆಯನ್ನು ಮೀರಿ ಇವತ್ತೊಬ್ಬ ಯುವ ನಾಯಕ, ಅವ್ರ ಹತ್ರ ಒಂದು ಭಾವನೆ ಇದೆ, ಆ ನೆಲದ ಸೊಗಡು ಅಂತ ನಾನು ಯಾಕೆ ಹೇಳಿದೆ ಅಂದರೆ, ಆ ಭಾವನೆಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ನೀವು ಜಯಲಲಿತಾ ನೋಡಿದರೆ ಕರ್ನಾಟಕದಿಂದ ಹೋದವರು, ಅಥವಾ MGR ನೋಡಿದರೆ ಆಂಧ್ರ ಗಡಿ ಭಾಗದಿಂದ ಬಂದವರು ಅಂತ. ಕರುಣಾನಿಧಿಯವ್ರಿಗೂ ಅದೇ ಒಂದು ಟ್ಯಾಗ್ಲೈನ್ ಇತ್ತು. ಇವರು ಮೂಲತಃ ನಾವೇನು ದ್ರವಿಡಿಯನ್ ಅಂತ ಹೇಳ್ತೀವಿ, ಆ ಸೊಗಡು ಇವ್ರ ಹತ್ರನೂ ಇದೆ. ಮತ್ತು ಆ ಜನಗಳ ಟೆಂಪ್ಟಿಗೆ ತಕ್ಕಂತೆ ಇವರೊಂದು ಚುನಾವಣಾ ಕ್ಯಾಂಪೇನ್ನ ಅದು ನೋಡಿ 2 ಪಕ್ಷನೂ ಮೈಮರಿತು. DMKಗೆ ಅಪಾರವಾದ ಆತ್ಮವಿಶ್ವಾಸ, ಗೆದ್ದೇ ಗೆಲ್ತೀವಿ ಅನ್ನುವಂಥ ಆತ್ಮವಿಶ್ವಾಸ ಇತ್ತು. ಅದ್ರ ಮಧ್ಯೆ ಸೈಲೆಂಟಾಗಿ ಇವರು ಈ ಮಟ್ಟಕ್ಕೆ ಬಂದಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ. ಮತ್ತು ರಾಜಕೀಯ ಪಕ್ಷಗಳಿಗೆ ನಮ್ಮ ಪಕ್ಷ ಸೇರಿ ವಿಜಯ್ ಆರಂಭದಲ್ಲಿ ಹೇಳಿದ್ರು, ಫಸ್ಟ್ ರ್ಯಾಲಿಯಲ್ಲಿ ಹೇಳಿದ್ರು ಅವರು. ಸೊ ನಾನು ಪೆರಿಯಾರು, ಅಂಬೇಡ್ಕರು, ಕಾಮರಾಜು ಅವ್ರನ್ನೆಲ್ಲ ಫಾಲೋ ಮಾಡ್ಕೊಂಡೆ ಬರ್ತಾ ಇದ್ದೀನಿ, ಅವ್ರನ್ನ ಫಾಲೋ ಮಾಡ್ತೀನಿ, ಅವರ ಸಿದ್ಧಾಂತಗಳನ್ನು ಅವರನ್ನು ನಾನು ಫಾಲೋ ಮಾಡ್ತೀನಿ. ಅದ್ರ ಜೊತೆಗೆ ನಾನು ದೇವ್ರನ್ನ ಕೂಡ ನಂಬ್ತೀನಿ, ನನಗೆ ದೇವರಲ್ಲಿ ನಂಬಿಕೆ ಇದೆ, ಎಲ್ಲ ದೇವರು ನಂಬ್ತೀನಿ ನಾನು ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟರು ಅವರು ಸರ್. ಫಾರ್ ದ ಫಸ್ಟ್ ಮೀಟಿಂಗಲ್ಲಿ ಇಲ್ಲ ಅವರು ಪ್ರಚಾರದ ಟೈಮಲ್ಲಿ ಚರ್ಚಿಗೆ ಹೋದ್ರು, ಮಸೀದಿಗೆ ಹೋದ್ರು, ದೇವಸ್ಥಾನಕ್ಕೂ ಹೋದ್ರು. ಇವತ್ತು ಅವ್ರು ಯಾವ ರೀತಿ ಈ ಮಹಾನ್ ನಾಯಕರನ್ನ ಕಾಪಿ ಮಾಡ್ತಾರಲ್ಲ, ಹಾಗೆ ಅವ್ರು ನೀಟಾಗಿ ನಮ್ಮ ಕಾಂಗ್ರೆಸ್ ಗ್ಯಾರಂಟಿನೂ ಅಲ್ಲಿಗೆ ಯಥಾವತ್ತಾಗಿ ಕಾಪಿ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಅವ್ರಿಗೆ ಗ್ಯಾರಂಟಿ ಕಳ್ಸಿಕೊಟ್ಟು ತಮಿಳ್ನಾಡು ಅವರೇ. ನೋ ಸರ್, ಎರಡೇ ವಿಷಯ ಹೇಳ್ತೀನಿ. ಇವತ್ತು ಕಾಂಗ್ರೆಸ್ನವ್ರು ವೃದ್ಧಾಪ್ಯ ವೇತನ ಕೊಟ್ಟಿದ್ವಿ ಸರ್,
ಅಥವಾ ವಿಧವಾ ವೇತನ ಕೊಟ್ಟಿದ್ದೀವಿ ಸರ್, ವಿಕಲಚೇತನ ವೇತನ ಕೊಟ್ಟಿದ್ದೀವಿ ಸರ್, ಮಕ್ಕಳಿಗೆ ಬಸ್ ಪಾಸ್ ಕೊಟ್ಟಿದ್ದೀವಿ ಸರ್, ಈ ಶಾಲಾ ಮಕ್ಕಳಿಗೆ ಬಿಸಿ ಊಟ ಕೊಟ್ಟಿದ್ದೀವಿ ಸರ್, ಪೋಲಿಯೋ ಲಸಿಕೆಯನ್ನು ಉಚಿತವಾಗಿ ಕೊಟ್ಟಿರೋದು ಸರ್, ಹುಟ್ಟೋ ಮಕ್ಕಳಿಗೆ ಉಚಿತವಾಗಿ ಅಲ್ವಾ ಆಸ್ಪತ್ರೆ ಅಥವಾ ಶಾಲಾ ಕಾಲೇಜು ನಮ್ಮ ಹತ್ರ ಪ್ರಾಡಕ್ಟ್ ಇತ್ತು, ನಾವು ಮಾರ್ಕೆಟಿಂಗ್ ಮಾಡೋದಕ್ಕಾಗಿರ್ಲಿಲ್ಲ. ಈ ಸರಿ ಅದೆಲ್ಲ ಎಷ್ಟು ಇಂಪ್ಲಿಮೆಂಟ್ ಆಗಿರೋದು ಇಂಪಾರ್ಟೆಂಟ್. ಘೋಷಣೆ ಮಾಡಿರ್ತೀರಾ ಸರ್, ಆಗಿದೆ. ನಮ್ಮ ಬರೀ ರಾಜ್ಯ ಅಷ್ಟಲ್ಲ, ಇಡೀ ದೇಶದಂತೆ ಎಷ್ಟು ಇಂಪ್ಲಿಮೆಂಟ್ ಆಗಿದೆ. ಆದ್ರೆ ನಮ್ಮ ಕರ್ನಾಟಕದ ಮಟ್ಟಿಗಂತೂ ನಾವು ಯಶಸ್ವಿ. ಈ ಗ್ಯಾರಂಟಿ ಇವತ್ತು ಅವರು ಕಾಪಿ ಮಾಡಿದ್ದಾರೆ ಅಂತ ನಾನು, ಯಾಕೆಂದ್ರೆ ಅವ್ರದ್ದು ಯೂನಿಟ್ 200 ಯೂನಿಟ್ ಹೇಳಿದ್ದಾರೆ, ಬಸ್ಸಿಂದು ಹೇಳಿದ್ದಾರೆ, ಹಾಗೆ ಇನ್ನ ಯಾವುದು ಚಿನ್ನ ಏನೋ ಕೊಡ್ತೀವಿ ಅಂತಂದ್ರೆ 2,500 ಹಣನೂ ಅಂತ ಹೇಳಿದ್ದಾರೆ. ನನಗೆ ಈ ಪ್ರಣಾಳಿಕೆ ನೋಡಿದ್ರೆ, ನಮ್ಮ ಸೀನಿಯರ್ ಜರ್ನಲಿಸ್ಟ್ಗಳು ಹೇಳ್ಬೇಕು, ಈ ಪ್ರಣಾಳಿಕೆ ನೋಡಿದ್ರೆ ನನಗೆ ವಿಜಯ್ಗೆ ಅಬ್ಸಲ್ಯೂಟ್ ಮೆಜಾರಿಟಿ ಬರುತ್ತೆ ಅಂತ ಘೋಷಣೆ ಮಾಡ್ದಂತಿಲ್ಲ. ಅವರು ಸುತ್ತಮುತ್ತಲು ಇರೋರು ಅವರ ಥಿಂಕ್ ಟ್ಯಾಂಕ್ ಟೀಮಲ್ಲಿ ನಾವು ಭರವಸೆಗಳು ಜೋರಾಗಿ ಕೊಟ್ಟರೆ ಜನಕ್ಕೆ ತಲುಪಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಕೊಟ್ಟಿರ್ಬೋದು. ಈ ಪ್ರಣಾಳಿಕೆಗಳೇನಾದ್ರು ಜಾರಿ ಮಾಡಿದ್ರೆ ಯಾರು ಸರ್ಕಾರ ಮಾಡೋಕ್ಕಾಗಲ್ಲ. ಈಗ ನೀವೆಲ್ಲ 5 ಗ್ಯಾರಂಟಿಗಳು ಕೊಟ್ಟು ಎಷ್ಟು ಯಶಸ್ವಿ ಸರ್ಕಾರ ಕೊಡ್ತಿದ್ದಾರೆ ಅಂತ ಕರ್ನಾಟಕದಲ್ಲಿ ಆಗ್ತಾ ಇಲ್ಲ. 1,00,000 ಕೋಟಿ ಬೇಕಿದೆ ಮಿನಿಮಮ್. ಅವ್ರಿಗೆ ಭರವಸೆ 1,50,000 ಕೋಟಿ ವರ್ಷಕ್ಕೆ